ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯುತ್ತಿರುವ ಇಡೀ ಕರ್ನಾಟಕದಾದ್ಯಂತ ಇರುವ 60 ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರು, ಹಿರಿಯ ನಾಗರಿಕರು ಇದೇ ನವೆಂಬರ್ 30ರ ಒಳಗಾಗಿ ಎಲ್ಲರೂ ಈ ಕೆಲಸ ಮಾಡೋದು ಕಡ್ಡಾಯ. ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಬರುತ್ತಿದ್ದರೆ ಪ್ರತಿಯೊಬ್ಬ ಫಲಾನುಭವಿಗಳು ಈ ಕಾಗದ ಸಲ್ಲಿಸುವುದು ಕಡ್ಡಾಯ ಎಂದು ಅಧಿಕೃತವಾಗಿ ಆದೇಶಿಸಲಾಗಿದೆ. ಒಂದು ವೇಳೆ ಈ ಕಾಗದ ನೀವು ಕೊಡದೆ ಹೋದ್ರೆ ನಿಮಗೆ ಮುಂದಿನ ತಿಂಗಳಿನಿಂದ ಪಿಂಚಣಿ ಹಣ ಸಿಗಲ್ಲ. ಅದಕ್ಕಾಗಿ 60 ವರ್ಷ ಮೇಲ್ಪಟ್ಟ ಕರ್ನಾಟಕ ರಾಜ್ಯದ ಎಲ್ಲ ಹಿರಿಯ ನಾಗರಿಕರಿಗೆ ತಲುಪುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನಿಮ್ಮ ಮನೆಯಲ್ಲಿ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಅಂದ್ರೆ ಅಜ್ಜ ಅಜ್ಜಿಯರು ಇದ್ದು ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಇದೇ ನವೆಂಬರ್ 30ರ ಒಳಗಾಗಿ ಯಾವ ಕಾಗದವನ್ನ ಎಲ್ಲಿ ಸಲ್ಲಿಸಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಲೈಫ್ ಸರ್ಟಿಫಿಕೇಟ್ ಎಂಬುದು ಪಿಂಚಣಿದಾರ ಜೀವಂತವಾಗಿದ್ದಾನೆ ಎಂದು ದೃಢೀಕರಿಸಲು ಬಳಸುವ ಅಧಿಕೃತ ದಾಖಲೆಯಾಗಿದೆ. ಪಿಂಚಣಿಯನ್ನ ಅರ್ಹ ವ್ಯಕ್ತಿಗಳಿಗೆ ಮಾತ್ರ ಪಾವತಿಸಲಾಗುತ್ತೆ ಎಂದು ಖಚಿತಪಡಿಸಿಕೊಳ್ಳಲು ಸರ್ಕಾರಿ ಸಂಸ್ಥೆಗಳು ಸೇರಿದಂತೆ ಪಿಂಚಣಿ ವಿತರಣಾ ಪ್ರಾಧಿಕಾರಗಳು ಪ್ರಾಥಮಿಕವಾಗಿ ಅಗತ್ಯವಿದೆ. ಭಾರತದಲ್ಲಿ ಪಿಂಚಣಿದಾರರು ತಮ್ಮ ಪಿಂಚಣಿ ಪ್ರಯೋಜನಗಳನ್ನು ಕಾಪಾಡಿಕೊಳ್ಳಲು ಲೈಫ್ ಸರ್ಟಿಫಿಕೇಟ್ ಒಂದು ಪ್ರಮುಖ ದಾಖಲಾತಿಯಾಗಿದೆ. ಆದಾಗ್ಯೂ ಪಿಂಚಣಿಯ ನಿರಂತರ ಪ್ರಯೋಜನಗಳನ್ನು ಆನಂದಿಸಲು ಅದನ್ನು ಸಲ್ಲಿಸಲು ಗಡುವು ಇದೆ. ತಡೆರಹಿತ ಪಿಂಚಣಿ ಪ್ರಯೋಜನಗಳನ್ನು ಕಡಿತಪಡಿಸಿಕೊಳ್ಳಲು ಸಲ್ಲಿಕೆಯ ಗಡುವನ್ನು ತಪ್ಪಿಸಬೇಡಿ. ಪಿಂಚಣಿದಾರರಿಗೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ಕೊನೆಯ ದಿನಾಂಕ ಸಾಮಾನ್ಯ ಗಡುವು ನವೆಂಬರ್ 1ರಿಂದ ಪ್ರಾರಂಭವಾಗಿ ನವೆಂಬರ್ 30, 2024ರವರೆಗೆ ಎಲ್ಲ ಪಿಂಚಣಿದಾರರು ತಮ್ಮ ವಾರ್ಷಿಕ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಹಿರಿಯ ಪಿಂಚಣಿದಾರರಿಗೆ ವಿಶೇಷ ನಿಬಂಧನೆ. 80 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರು ಅಕ್ಟೋಬರ್ 1ರಿಂದ ತಮ್ಮ ಜೀವನದ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಪ್ರಾರಂಭಿಸಲಾಗಿದೆ. ಜೀವನ್ ಪ್ರಮಾಣ್ ನಂತರ ಡಿಜಿಟಲ್ ಸೇವೆಗಳ ಪರಿಚಯ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಿದೆ. ದೇಶಾದ್ಯಂತ ಪಿಂಚಣಿದಾರರಿಗೆ ಸುಲಭ ಮತ್ತು ಪ್ರವೇಶವನ್ನು ಖಾತ್ರಿಪಡಿಸಿದೆ. ಜೀವನ್ ಪ್ರಮಾಣ ಅಥವಾ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಎಂಬುದು ಡಿಜಿಟಲ್ ಸೇವೆಯಾಗಿದ್ದು ಇದು ನಿವೃತ್ತರಿಗೆ ಪಿಂಚಣಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಬಯೋಮೆಟ್ರಿಕ್ಸ್ ಬಳಸಿಕೊಳ್ಳುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಇತರೆ ಸರ್ಕಾರಿ ಸಂಸ್ಥೆಗಳ ಪಿಂಚಣಿದಾರರಿಗೆ ವಿನ್ಯಾಸಗೊಳಿಸಲಾದ ಈ ಸೇವೆಯು ಜೀವನ ಪ್ರಮಾಣ ಪತ್ರಗಳೆಲ್ಲ ಆನ್ಲೈನ್ನಲ್ಲಿ ಸಲ್ಲಿಸಲು ಅನುವು ಮಾಡಿಕೊಡ್ತಾ ಇದೆ. ಬ್ಯಾಂಕುಗಳು ಅಥವಾ ಪಿಂಚಣಿ ಕಚೇರಿಗಳಿಗೆ ಭೌತಿಕ ಭೇಟಿಯ ಅಗತ್ಯವನ್ನು ತೆಗೆದುಹಾಕುತ್ತೆ. ನವೆಂಬರ್ 2021ರಿಂದ ಪಿಂಚಣಿದಾರರು ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಬಳಸಿ ಮುಖ ದೃಢೀಕರಣ ಮೂಲಕ ತಮ್ಮ ಡಿಜಿಟಲ್ ಲೈಫ್ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು. ಈ ಡಿಜಿಟಲ್ ಪ್ರಕ್ರಿಯೆಯು ಪಿಂಚಣಿದಾರರಿಗೆ ಅಧಿಕಾರ ನೀಡಿದೆ. ಸಲ್ಲಿಸಲು ಬ್ಯಾಂಕುಗಳು ಅಥವಾ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಅಗತ್ಯವನ್ನು ತೆಗೆದುಹಾಕಿ. ಪ್ರಮಾಣ ಪತ್ರಗಳನ್ನು ಬ್ಯಾಂಕುಗಳು, ಅಂಚೆ ಕಚೇರಿಗಳು ಮತ್ತು ರಾಜ್ಯ ಖಜಾನೆ ಕಚೇರಿಗಳಂತಹ ಗೊತ್ತುಪಡಿಸಿದ ಸ್ಥಳಗಳಲ್ಲಿಯೂ ಸಲ್ಲಿಸಬಹುದು. ಈ ಹಿಂದೆ ಪಿಂಚಣಿದಾರರು ತಮ್ಮ ಜೀವನ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಪ್ರತಿ ವರ್ಷ ತಮ್ಮ ಪಿಂಚಣಿ ವಿತರಣಾ ಏಜೆನ್ಸಿಗಳಿಗೆ ಖುದ್ದಾಗಿ ಭೇಟಿ ನೀಡಬೇಕಾಗಿತ್ತು. ಇದು ಆಗಾಗ್ಗೆ ಕಷ್ಟಕರ ಮತ್ತು ಸಮಯ ತೆಗೆದುಕೊಳ್ಳುವ ಕೆಲಸವಾಗಿತ್ತು. ಜೀವನ್ ಪ್ರಮಾಣ್ ಉಪಕ್ರಮವು ಜೀವನ ಪ್ರಮಾಣ ಪತ್ರವನ್ನು ಪಡೆಯಲು ಪ್ರಕ್ರಿಯೆಯನ್ನು ಡಿಜಿಟಲೀಕರಣಗೊಳಿಸುವ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ.